बेळगाव शहरात वाढत असलेले अपघात रोखण्यासाठी स्पीड ब्रेकर बसवणे, जन्म मृत्यू प्रमाणपत्रांबाबत निर्माण झालेला गोंधळ दूर करणे तसेच भटक्या कुत्र्यांच्या समस्येवर कायमस्वरूपी उपाययोजना करण्याबाबत आज झालेल्या बेळगाव महानगरपालिकेच्या सर्वसाधारण सभेत महत्त्वपूर्ण चर्चा झाली. बेळगाव महानगरपालिकेच्या सभागृहात महापौर मंगेश पवार यांच्या अध्यक्षतेखाली सर्वसाधारण सभा पार पडली. सभेमध्ये सत्ताधारी पक्षाचे नेते हनुमंत कोंगाळी यांनी भटक्या कुत्र्यांचा उपद्रव व त्यांच्या व्यवस्थापनासाठी फीडिंग स्टेशन संदर्भात उच्च न्यायालयाच्या आदेशात कुठेही उल्लेख नसतानाही सरकारने यासंबंधी आदेश काढल्याचा मुद्दा उपस्थित केला. यावर चर्चा करून सरकारला पत्र लिहावे अशी मागणी त्यांनी केली. ಎಲ್ಲ ವಾರ್ಡ್ನಾಗೂ ಆಗ್ಯಾವ ಘಟನೆಗಳೇ ಸೀರಿಯಸ್ ಆಗಲಿಲ್ಲ. ಇವತ್ತು ಆದದ್ದು ಘಟನೆ ನಾವು ಸೀರಿಯಸ್ ಆಗಿ ತಗೊಂಡು ಏನೋ ಮಾಡಾಕ್ತೀವಿ. ಯಾಕೆ ಏನಾಗಬೇಕೈತಿ ಸರ್ಕಾರಕ್ಕೆ ನಾಯಕ ಹಚ್ಚಬೇಕು. ಸರ್ಕಾರಕ್ಕೆ ನಾಯಕ ಹಚ್ಚಿದಾಗ ಹಚ್ಚತ್ತೆ ಎಲ್ಲರೂ ಕಮಿಷನರು ಅಧಿಕಾರಿಗಳು ಮಾಧ್ಯಮ ಮತ್ತೊಂದು ಏನಾಗೈತಿ ಹೈಲೈಟ್ ಆಗೈತಿ. ಅದಕ್ಕೆ ಈಗ ವಿಷಯ ಹೈಲೈಟ್ ಆಗೈತಿ. ಎಲ್ಲ ವಾರ್ಡ್ನಾಗೂ ಏನು ನಾಯಿಗಳ ನಿಯಂತ್ರಣ ಆಗಬೇಕು, ಅದಕ್ಕೆ ಏನು ಸೂಕ್ಷ್ಮ ಏನೈತಿ ಅದನ್ನ ನಿರ್ಧಾರ ಕೈಗೊಳ್ಬೇಕು. ಮತ್ತು ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನೈತಿ ಅವರು ಓದಿ ಹೇಳಿ ಅದ್ರ ನಂತರ ನಾ ಚರ್ಚೆ ಮಾಡ್ತಾ ಇದ್ರೆ ಎರಡು ವಿಷಯ ನಮ್ಮ ಸರ್ಕಾರನ ಮತ್ತು ಅದು ತಪ್ಪು ಮಾಡಿದೆ. ಈಗ ನಾವು ಫೀಡಿಂಗ್ ಸ್ಟೇಷನ್ ಮಾಡ್ರಿ ಆದೇಶ ಮಾಡ್ಯಾರ ಸರ್ಕಾರ. ಫೀಡಿಂಗ್ ಸ್ಟೇಷನ್ ಮಾಡ್ರೆ ಅಲ್ಲಿ ಮಂದಿ ಬಿಡ್ತಾರೆ, ನಮ್ಮನ್ನ ಬಿಡ್ತಾರನ್ರಿ. ಈಗ ಮಂದಿ ಮನೆ ಮುಂದೆ ಹೋಗಿ ನಾವು ಆರು ಹಾಕೈತು ಅಂದ್ರೆ ಅಲ್ಲಿ ಮಂದಿ ಗಪ್ ಕುಂದಿರ್ತಾರೆ. ಅವ್ರ ಮನ್ಯಾಗ ಕಟ್ಸ್ಕೊಂಡಿರ್ತಾರೆ. ಅವ್ರು ಕಟ್ಸ್ಕೊಂಡವ್ರು ಕಲ್ಲು ಉಗಿತಾರೆ ನಮಗೆ. ಎಲ್ಲ ನಗರ ಸೇವಕರು MLAಗಳು ಇವ್ರೇನು ಅಲ್ಲಿ ಅಡ್ಯಾಡಲ್ಲಂಗಕ್ಕೆ. ಅದಕ್ಕೆ ಇದ್ರ ಬಗ್ಗೆ ಮೊದಲು ಸರ್ಕಾರದ ಆದೇಶ ಏನಾಗೈತಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಾಗೈತಿ ಅದನ್ನು ಚರ್ಚೆ ಮಾಡಿ 2 ನಿಮಿಷ ಮಾತಾಡ್ತಾರೆ. ಅದ್ರ ಮೇಲೆ ಒಟ್ಟು ಅದನ್ನ ಹೇಳ ಅಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ತೆಗೆದುಕೊಳ್ಳಬೇಕಾದ ಕ್ರಮಗಳು ಅಂತ ಹೇಳಿ ಒಂದು ನಮಗೆ ಆರ್ಡರ್ ಪಾಸ್ ಮಾಡಿದ್ರು ಸರ್. ಇದರ ಅನುಸಾರ ನಾವು ನಮ್ಮ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಅಂದರೆ ನಮ್ಮ ಬೆಳಗಾವಿ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದಾವೆ. ಉದಾಹರಣೆಗೆ ಇದರಲ್ಲಿ ಶಾಲೆ, ಕಾಲೇಜು ಮತ್ತು ಹಾಸ್ಪಿಟಲ್ಸ್, ಸ್ಟೇಡಿಯಮ್ಸ್ ಎಕ್ಸೆಟ್ರಾ ಈ ಥರ ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಎಷ್ಟು ಡಾಗ್ಸ್ ಬೀಳ್ಬಿಟ್ಟಿದ್ದಾವೆ, ಅಂದರೆ ಎಷ್ಟು ನಾಯಿಗಳು ಅಲ್ಲಿ ಇದಾವೆ ಅಂತೇಳಿ ಅದು ಗುರುತು ಮಾಡಬೇಕು. ಗುರುತು ಮಾಡಲಿಕ್ಕೆ ಆ ಒಂದು ಸಂಸ್ಥೆಯಿಂದ ಒಬ್ಬರನ್ನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕು. ಆ ಸಂಸ್ಥೆಯಿಂದ ಆ ನೋಡಲ್ ಆಫೀಸರ್ ಹೆಸರು ಮತ್ತು ಹುದ್ದೆ ಜೊತೆಗೆ ಒಂದು ಫೋನ್ ನಂಬರ್ ಕೊಟ್ಟು ಅಲ್ಲಿ ಎಷ್ಟು ನಾಯಿ ಇದಾವೆ ಅಂತ ಒಂದು ರಿಪೋರ್ಟ್ ತಗೊಳ್ಳಿಕ್ಕೆ ಹೇಳಿದ್ವಿ ಸರ್. ಅದ್ರ ಜೊತೆಗೆ ಆ ಒಂದು ಸಂಸ್ಥೆಗೆ ಕಾಂಪೌಂಡ್ ಇರೋದ್ರ ಬಗ್ಗೆ, ಕಾಂಪೌಂಡ್ ಇದ್ದಲ್ಲಿ ಅದು ಗೇಟ್ ಇರಬೇಕು, ಗೇಟ್ ಇದ್ದಲ್ಲಿ ಈ ತರ ಅಂದ್ರೆ ಪುನಃ ವಾಪಸ್ ನಾಯಿಗಳು ಒಳಗೆ ಬರಬಾರ್ದು, ಹೊರಗೆ ಹೋಗಬಾರ್ದು ಅಂತ ಹೇಳಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದು ಒಂದು ಸಹ ಕೊಟ್ಟಿದ್ದೀವಿ. ಇದನ್ನ ಎಷ್ಟು ದಿವಸದಲ್ಲಿ ನಾವು ಐಡೆಂಟಿಫೈ ಮಾಡ್ಬೇಕಂತ ಒಂದು ಟೈಮ್ ಲೈನ್ ಸಹ ಕೊಟ್ಟಿದ್ದೀವಿ ಸರ್. ಟೋಟಲ್ 8 ವೀಕ್ಸ್ ಅಲ್ಲಿ ನಾವು ಇದನ್ನ ತಗೊಂಡು ಸರ್ಕಾರಕ್ಕೆ ಒಂದು ಇಂಟರಿಮ್ ಒಂದು ಅಫಿಡವಿಟ್ ಸಲ್ಲಿಸಬೇಕಿತ್ತು. ಈ ಪ್ರಕಾರ ನಾವು ಪಾಲಿಕೆಯಿಂದ ಆಲ್ರೆಡಿ ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಡಾಗ್ಸ್ ಇತ್ತು ಮತ್ತೆ ಎಲ್ಲ ನೋಡಲು ಸರ್ ಅಪಾಯಿಂಟ್ ಮಾಡಿದ್ದು ಇದನ್ನ ಮಾಹಿತಿ ತಗೊಂಡು ಈ ನಮ್ಮ ಬೆಳಗಾವಿ ಮೆಂಬರ್ ಸೆಕ್ರೆಟರಿ ಅಂದ್ರೆ TD ವೆಟರ್ನರಿ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದ ನೀವು ನವೆಂಬರ್ 7, 25 WP ನಂಬರ್ 5/25 2025 ನಾವು ಫಾಲೋ ಮಾಡ್ತಾರೆ. ಇದ್ರೊಳಗೆ ಏನಾದ್ರು ಬಂದೈತೇನೆ ಇದು? ಈಗ ಸರ್ ನಾ ಇವತ್ತಿದ್ದು ಸೋಮೋಟೋ WP ನಂಬರ್ 5 ಏನಿದೆಲ್ಲ ಸರ್, ಅದ್ರ ಪ್ರಕಾರ ಈಗ ನಾವು ಕ್ರಮ ಮಾಡ್ತಾ ಇದ್ದೀವಿ ಸರ್. ಆಯ್ತು, ಬಟ್ ಈಗ ನಾ ಹೇಳಿಲ್ಲ ಈ ಕಂಡೀಷನ್ ನಂಬರ್ 14 ಈ ಯಾವ ಬೇಸ್ ಮೇಲೆ ಇದ್ರಾಗ ಆದೇಶದಾಗ ಇಲ್ಲ. ಇದನ್ನ ಯಾವ ಬೇಸ್ ಮೇಲೆ ಸರ್ಕಾರ ಅಳವಡಿಸಿತು? ಈಗ ಸರ್ ಸರ್ಕಾರ ಸುತ್ತೋಲೆ ಬಂದಿದೆ ಸರ್. ಅದು ಹೇಳ್ತೀನಿ, ಸರ್ಕಾರದ ಸುತ್ತೋಲೆ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ರೂಲ್ ಮಾಡಕ್ಕಾಗೈತೆ? ಮಾಡಕ್ಕಾಗಂಗಿಲ್ಲ. ಯಾವುದೇ ಸರ್ಕಾರ ಸುತ್ತೋಲೆಯನ್ನ ತೆಗೆದು ಹಾಕಕ್ಕೆ ಪವರ್ಸು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಐತಿ. ಮತ್ತು ಅಂತಾದ್ರೆ ಇವರು ಈ ಗೈಡ್ಲೈನ್ಸ್ ಒಳಗೆ ಬರ್ದ ಸುಪ್ರೀಂ ಕೋರ್ಟ್ನಾಗ ಇರಲಾರ್ದಂಥ ವಿಷಯವನ್ನು ಸೇರಿಸಿ ಅಂದ್ರೆ ಜನರ ತಿಕ್ಕ ಹೋಗಿ ನಾವು ಬಡ್ಸ್ಕೊಂಬರ್ಬೇಕು. ಅದಕ್ಕೆ ನೀವು ದಯವಿಟ್ಟು ಈ ಮೀಟಿಂಗ್ ಈ ವಿಷಯ ಯಾಕೆ ತಗೊಂಡ್ವಿ ಅಂದ್ರೆ ಇಲ್ಲಿಂದ ನಮ್ಮಲ್ಲಿಂದ ಟರಾವಾಗಿ ಹೋಗ್ಬೇಕು. ಹಿಂದೆ ನಮ್ಮ ಬೆಳಗಾವಿ ಟರಾವನ ಒಂದು ಇವತ್ತು ಕೋರ್ಟಿಗೂ ಹೋದದ್ದೈತಿ. ಇಲ್ಲಿ ನಾಯಿ ಬದಲು ಮಾತಾಡಿದ್ದು ಮೊದಲಿಂದ, ಅದು ಬೇಕಾದ್ರೆ ನಾನು ತೆಗೆದುಕೊಡ್ತೀನಿ ನಿಮ್ಗೆ. ಇದನ್ನು ಕೂಡ ಟರಾವನ್ನು ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲಿಯೂ ಕೂಡ ಫೀಡಿಂಗ್ ಸ್ಟೇಷನ್ ಮಾಡಬೇಕು ಬಿಡಬೇಕು ಅಂತಿಲ್ಲ. ಅದಕ್ಕೆ ಇನ್ನೊಂದು ಸಲ ಸರ್ಕಾರ ಮಾಡಬೇಕು ಬಿಡಬೇಕು ಇದರ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಂಡು ನಮಗೆ ತಿಳಿಸ್ಬೇಕಂತೇಳಿ ಆದೇಶ ಮಾಡಿ ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು. ಇದನ್ನು ಬರಿಬೇಕಂತ ವಿನಂತಿ ಅದ. ನಿಯಮಾನುಸಾರ ಸರ ಬರ್ತತಿಲ್ಲ ಬರೆಯಕ್ಕೆ. ಮತ್ತೆ ತಾವು ವರ್ಕ್ ಮಾಡಿ ಬಂದರೆ ಜಡ್ಜ್ ಆಗಿ
ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ಕೋತ ಬರ್ತಾರೆ ಸರ್ ಇವ್ರ. ಇಲ್ಲಿ WP ನಂಬರ್ ಹಾಕಿ ಈ ಆದೇಶ ಪ್ರಕಾರ, ಬಟ್ ಇದು ಯಾಕೆ ಸೇರ್ಕೋತ ನನ್ಗೆ ಗೊತ್ತಾಗಲಿಲ್ಲ. ಅಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಮಾಡಕ್ಕಾಗೈತೆ ಸರ್ ಇದ್ರಾಗ. ಅದಕ್ಕೆ ದಯವಿಟ್ಟು ಇದನ್ನ ಕಾನೂನಾತ್ಮಕವಾಗಿ ಸರಿಯಾಗಿ ಏನ್ರಿ ಬರೀರಿ, ಬರೆದ ಕಿಸಿಂದ ಇನ್ನೊಂದ್ಸಲ ಇದ್ರ ಬಗ್ಗೆ ಏನ್ರಿ ಹಿಂಗೆ ಚರ್ಚೆ ಆಗೈತಿ ಕೌನ್ಸಿಲ್ನಾಗ ಈ ಠರಾವನ್ನ ಹಚ್ಚ್ರಿ, ಇದ್ರ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡ್ರಿ ಅಂತೇಳಿ ಸರ್ಕಾರಕ್ಕೆ ಬರೀಬೇಕು. ಬರೆದ ಮುಂದಿನ ಸಭೆ ಹೇಳೋದಿಲ್ಲ. आता ಈಗಾಗಲೇ ಹೀಗಾಗಿ ಈಗ ಸದ್ಯ ಎಲ್ಲ ಶೆಲ್ಟರ್ ಹೌಸ್ ನಡೀತಾ ಇದೆ, ಎಲ್ಲ ಕಾರ್ಯಕ್ರಮ ಇದು ನಡೀತಾ ಇದೆ. ಇದಷ್ಟು ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ. ಅದು ಅಂತ ಹೇಳಿದ್ರೆ ಮುಂದಿನ ವಿಷಯ नगरसेवक संतोष पेडणेकर यांनी बेळगाव महानगरपालिकेकडून मृत्यू प्रमाणपत्र देताना अनुसरल्या जाणाऱ्या गोंधळाच्या नियमांचे सुलभीकरण करण्याची मागणी सभागृहाच्या निदर्शनास आणून दिली. पहिला तो तोवर ಫಾರ್ಮ್ ಈಗಿಂದು ತಗೋರಿ, ಸಾರ್ವಜನಿಕರಿಗೆ ಈಸಿಯಾಗಿ ತುಂಬಾಕ್ ಬರಬೇಕು. ಸುಟ್ಟುಟ್ಟಿಗೆ ಬರೇ ಹೇಳ ಬೇಸೋತಪ್ಪ ಸೊಂಟಕ್ಕಿ ಶಾಕಿ ತೆಗಿರಲ್ಲಿ ಮಾದಪ್ಪ ಒಳಗಾಗಲಿ ಇಷ್ಟು ಇರ್ಬೇಕಪ್ಪ. ಅದನ್ನ ಬಿಟ್ಬಿಟ್ಟು ನಾವು ಮನಗಂಡದ್ರಾಗ ಇಟ್ಟು ಅದು ಅಮಿಷನ್ ಫಾರ್ಮ್ ತುಂಬ್ತಾರಲ್ಲ ಹಂಗೆಲ್ಲ ಮಾಡಿರ್ತಾರೆ ಸತ್ತವಂದ. ಇದು ತಪ್ಪೈತಿ. ಕಮಿಷನರ್ ಸಾಹೇಬ್ರ, ಮೇಯರ್ ಸಾಹೇಬ್ರ, ನೀವು ನೇರವಾಗಿ ನಿರ್ದೇಶನ ಕೊಡ್ತೇವೆ ಮಾಡಿ. ನೀವು ಹೇಳಿದ್ರಿ ಆ ಫಾರ್ಮ್ ನಲ್ಲಿ ನೋಡಿದ್ರೆ ಅದು ಕಾಲಮ್ ಹಾಕಲ್ಲ, ಕಾಲಮ್ ಹಾಕಲ್ಲ, ಇಯರ್ ಡೇಟ್ ಇಯರ್ ಮತ್ತು ಮಂತ್ ಇಯರ್ ಡೇಟ್ ಮಂತ್ ಇಯರ್ ಕೊಟ್ಟಿದ್ರಲ್ಲ ಆ ಕಾಲಮ್ ನೋಡ್ರಿ ಹೆಂಗ ಆಯ್ತಲ್ಲ. आता किती व्यवस्थित जेवण माणसाला कसं जेवण असतं तुम्ही द्यायला तयार नाही, शेवटी मजदूर त्याला याच्यात परंतु त्यासाठी तिन्ही बचत देऊ नका आणि याच्यात त्यामुळे तिन्ही बचत तुम्ही देऊ नका. तिन्ही बचत द्यायला प्रॉब्लेम काय तिन्ही बचत द्यायला काय प्रॉब्लेम आहे. तिन्ही बचत सुटमध्ये होत आहे, लोकांमध्ये मिस्टेक होत नाही, ते व्यवस्थित फॉलो करतात. तिन्ही बचत ते द्या. कन्या म्हणाले की तिन्ही बचत द्या, पहिला तुम्ही देत होता साहेब फॉर्म, त्याबद्दल म्हणतो फॉर्म द्या. महापौर साहेब कळकळीची विनंती आहे की तुम्ही या सभागृहाचे विषय पास करा आणि जो फॉर्म आहे ते तिन्ही बचत फॉर्म द्या. आम्हाला एक मिनिट आहे की नाही, तिन्ही भाषेमध्ये आम्हाला द्या, तिन्ही भाषेत द्या आम्हाला. साहेब पुढचा विषय नको, ते विषय तुम्ही चिंता करा. रोलिंग तिन्ही बचत द्या मला. काय मोठा आहे त्याला, काय दुसरं काय मागायला मी नाही, काय मागायला काय दुसरं. आणि पहिल्यापासून तुम्ही देत होता नाही, सध्या तुम्ही द्या की काय, सध्या त्याला काय प्रॉब्लेम आहे. सध्या द्यायला प्रॉब्लेम आहे. मराठीत जर फॉर्म असेल तर व्यवस्थित माणूस भरतंय ना ते. साहेब त्याला रुलिंग देऊ नका आणि तिन्ही बचत तुम्ही द्या आम्हाला फॉर्म. तसेच नगरसेवक श्रेयस नाकाडी यांनी विभागीय कार्यालये संबंधित भागांमध्ये स्थापन करावीत अशी सूचना केली. या बैठकीला महानगरपालिका आयुक्त कार्तिक एम यांच्यासह अन्य अधिकारी व सदस्य उपस्थित होते. राजशेखर हिरेमठ, KMM मराठी, बेळगाव.